ಪೂರಿ ಕೈಮಾ ಗೊಜ್ಜು ರೆಡಿಯಾಗಿದೆ. ನಾನು ಪೂರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಯಾವುದ್ರ ಜೊತೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ನನ್ನ ಕೈಮಾ ಗೊಜ್ಜಿಗೆ ರುಬ್ಬೋದಕ್ಕೆ ನಾನಿಲ್ಲಿ ಅರ್ಧ kg ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ, ನೀವು ಬೇಕಾದರೆ ರುಬ್ದೇನೆ ಹಾಗೇನೂ ಮಾಡ್ಕೋಬೋದು. ನೀವು ಕ್ವಾಂಟಿಟಿ ಕಮ್ಮಿ ಬೇಕು ಅಂದರೆ, ನಮಗೆ ಸ್ವಲ್ಪ ಗ್ರೇವಿ ಬೇಕು ಅನಿಸುತ್ತೆ, ಅದಕ್ಕೇ ಒಂದು ಅರ್ಧ ಇಂಚ್ ಶುಂಠಿ, ಒಂದು ಬೆಳ್ಳುಳ್ಳಿ, ಹಾಗೆಯೇ ಒಂದು ಟೊಮೆಟೊ, ಕೊತ್ತಂಬರಿ ಸ್ವಲ್ಪ, ಪುದೀನ, ಅಡುಗೆ ಅರಿಶಿನ, ಚಕ್ಕೆ, ಲವಂಗ, ನೋಡಿ ತೆಂಗಿನಕಾಯಿ. ಗ್ರೇವಿ ನಿಮಗೆ ಎಷ್ಟು ಬೇಕು ಅಂದರೆ ಅಷ್ಟು. ನನಗೆ ಸ್ವಲ್ಪ ಗ್ರೇವಿ ಬೇಕು, ಅದಕ್ಕೆ ಹಾಕೊಂಡಿದ್ದೀನಿ. ಸ್ವಲ್ಪ ಹುರ್ಗಡ್ಲೆ, ಹಾಗೆ ಒಂದು ಅರ್ಧ ಚಮಚ ಗಸಗಸೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ನೀವು ಪಾತ್ರೆಯಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಒಂದು ಚಮಚ ಎಣ್ಣೆ ಹಾಕಿ, ಹಾಗೆ ಸ್ವಲ್ಪ ಸೋಂಪು ಡೈಜೆಸ್ಟ್ ಆಗುತ್ತೆ ಅಂತ. ಈರುಳ್ಳಿ, ಒಂದೇ ಒಂದು ಚೂರು ಸಬ್ಸಿಗೆ ಒಂದು ಚಮಚ ಸಾಕು, ಮೆಂತ್ಯ ಒಂದು ಚಮಚ ಹಾಕಿ ಫ್ರೈ ಮಾಡೋಣ. ಸಬ್ಸಿಗೆ ಆಪ್ಷನಲ್ ಇದ್ರೆ ಹಾಕ್ಕೊಳ್ಳಿ, ನನ್ನ ಹತ್ರ ಇದ್ರೂ ಹಾಕಿದ್ದೀನಿ. ಮೆಂತ್ಯ ಹಾಕ್ಕೊಳ್ಳಿ. ಹಾಗೆಯೇ ನೋಡಿ ನಾನಿಲ್ಲಿ ಹಸಿ ಅವರೆಕಾಯಿ ಹಾಕ್ತಾಯಿದ್ದೀನಿ, ಸೀಸನ್ ಇತ್ತು. ಇಲ್ಲಾಂದರೆ ಹಸಿ ಬಟಾಣಿ ಹಾಕ್ಕೋಬೋದು. ಮತ್ತೆ ಎಲ್ಲ ಅವರೆಕಾಳು ಸಪ್ರೇಟ್ ಬೇಯಿಸ್ಕೊಳ್ಳದೆ ಇರೋದ್ರಿಂದ ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂಚೂರು ಉಪ್ಪು ಹಾಕೋಣ ಅವರೆಕಾಯಿಗೆ. ಈಗ ಕೈಮನ ತೊಳೆದು ನೀರೆಲ್ಲ ಹಿಂಡಿಟ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ಕೈಮನ ಸ್ವಲ್ಪ ಗೊಜ್ಜು ಮಾಡೋದ್ರಿಂದ ಸ್ವಲ್ಪ ದಪ್ಪಗೆ ಒತ್ಕೊಳ್ಳಿ. ನಾವು ಉಂಡೆ ಕಟ್ತೀವಲ್ಲ ಅಷ್ಟು ನೈಸ್ ಬೇಡ. ಒಂದು ಆ ಥರ ಮಾಡಿಬಿಟ್ರೆ ಪೇಸ್ಟ್ ಥರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಗ್ರೇವಿಗೆ ಸ್ವಲ್ಪ ಹಾಗೇ ಬಾಯಿಗೆ ಸಿಗ್ತಾ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ದಪ್ಪಗೆ ಒರೆಸ್ಕೊಂಡಿದ್ದೀನಿ. ಅರ್ಧ ಚಮಚ ಅರಿಶಿಣ, ಈಗ ಕೈಮಾಗೆ ಒಂದು ಅರ್ಧ, ಆವಾಗ ಬರೀ ಅವರೆಕಾಳು ಹಾಕಿದ್ದೆ, ಇನ್ನೊಂದು ಅರ್ಧ ಚಮಚ ಉಪ್ಪು ಹಾಕೊಳ್ಳೋಣ. ಇದು ಕೈಮಾಗೆ ಚೆನ್ನಾಗಿ ಹಿಡಿಬೇಕು. ನೋಡಿ ಕೈಮಾ ಸ್ವಲ್ಪ ನೀರು ಬಿಡ್ತಾ ಐತೆ, ಬಿಟ್ಟು ಚೆನ್ನಾಗಿ ಇವಾಗ ಫ್ರೈ ಆಗ್ತಾ ಇದೆ. ಇದಕ್ಕೆ ಬೇಕಾದರೂ ಹಾಕೋಬೋದು, ನೀವು ಹೀಗೆ ಬೇಕಾದ್ರೂ ಹಾಕೋಬೋದು. ನಾನು ಹೀಗೆ ಹಾಕೋತಾ ಇದ್ದೀನಿ. ಒಂದು ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚ ಮೆಣಸಿನ್ಕಾಯಿ ಪುಡಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಈಗ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ, ಫ್ರೈ ಆಗ್ತಾ ಇದೆ. ಈಗ ನಾವು ರುಬ್ಕೊಂಡಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟ್, ಇದನ್ನು ಹಾಕ್ಕೊಂಡು ಮಸಾಲ ಹಾಕಿದ್ದೀನಿ, ಫ್ರೈ ಆಗ್ತಾ ಇದೆ. ಇದೇನು ತುಂಬ ವಿಸಲ್ ಒಡಿಸ್ಬೇಕು ಅಂತೇನಿಲ್ಲ, ನೀವು ಒಂದೇ ಒಂದು ವಿಸಲ್ ಒಡಿಸ್ಕೊಂಡ್ರೆ ಸಾಕು. ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ.
ಈಗ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಒಂದೇ ವಿಸಲ್ ಸಾಕು. ತುಂಬ ತೆಳು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಪೂರಿಗೆ, ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಿಮಗೆ ಉಪ್ಪೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಅನಿಸಿದ್ಮೇಲೆ ಕ್ಲೋಸ್ ಮಾಡಿಬಿಡಿ. 1/4 ಚಮಚ ಉಪ್ಪಿನ ಪುಡಿ, ಹಾಗೆ ಸ್ವಲ್ಪ ಪೆಪ್ಪರು, ಒಂದು ಅರ್ಧ ಚಮಚ. ಎಗ್ಗಾಗೋಷ್ಟು ಮಾತ್ರ ಹಾಕೊಳ್ಳಿ ಉಪ್ಪು ಮತ್ತು ಪೆಪ್ಪರ್ನ, ಯಾಕಂದರೆ ಮೊಟ್ಟೆ ಗಿಡೀಲಿ ಅಂತ. ಈ ಗುರ್ಜಿನ ನಾವು ಕೈಮಾಗೆ ಎಲ್ಲ ರೆಡಿಯಾಗಿ ವಿಸಲ್ ಆರಿದೆ. ಈಗ ಓಪನ್ ಮಾಡಿ ಹಾಕ್ಕೋಬೇಕು. ನೋಡಿ, ಕೈಮಾ ಗ್ರೇವಿಗೆ ಈಗ ಎಗ್ ಬುರ್ಜಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋದು ಅಷ್ಟೇ. ಪೂರಿ ಕೈಮಾ ಗೊಜ್ಜು ರೆಡಿಯಾಗಿದೆ. ನಾನು ಪೂರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಯಾವುದ್ರ ಜೊತೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.